ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ 2 ಡೇಸ್ ಆದಮೇಲೆ ನಮ್ಮೂರಲ್ಲಿ ಒಂದು ಹಬ್ಬ ಇದೆ ಅಂತ. ಇವತ್ತು ಹಬ್ಬ ಇದೆ. ಸೊ ಇವತ್ತು ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಆಗಿದೆ. ಆ್ಯಕ್ಚುಲಿ ಬೆಳಿಗ್ಗೆನೇ ರೆಡಿ ಆಗೋಕ್ಕಾಗಲಿಲ್ಲ. ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಮತ್ತು ಇವತ್ತು ಶಬರಿಮಲೆ ಎಲ್ಲ ಮುಗಿಸ್ಕೊಂಡು ಶಿವ ಅವರು ಇವತ್ತು ಮೈಸೂರಿಗೆ ಬಂದಿದ್ದಾರೆ, ಮನೆಗೆ ಬಂದಿದ್ದಾರೆ. ಮಾರ್ನಿಂಗ್ ಒಂದು 8:30, 9 ಅಷ್ಟರಲ್ಲಿ ಮೈಸೂರಿಗೆ ಬಂದರು. ಆಮೇಲೆ ಎಲ್ಲಿಂದ ಬಂದರು ಅಂತ ಹೇಳಿದ್ರೆ, ಶಬರಿಮಲೆ ಮುಗಿಸ್ಕೊಂಡು ಡೈರೆಕ್ಟ್ ಮಾದೇಶ್ವರ ಬೆಟ್ಟಕ್ಕೆ ಹೋದರು. ಅಲ್ಲಿಂದ ನೆನ್ನೆ ನೈಟ್ ಹೋಗಿದ್ದಾರೆ, ಅಲ್ಲಿಂದ ಇವಾಗ ಬಂದಿದ್ದಾರೆ ಮಾರ್ನಿಂಗು. ಮತ್ತು ಲೇಟ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಅವ್ರು ನೆನ್ನೆ ನೈಟೇ ಬರ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಬಟ್ ಆಗಲಿಲ್ಲ, ಮಾರ್ನಿಂಗ್ ಆಯಿತು. ಇವಾಗ ಅವರು ರೆಸ್ಟೇ ಮಾಡಿಲ್ಲ. ಅವರು ಡ್ಯೂಟಿಗೆ ಹೋದರು, ಯಾಕಂದರೆ ಅವ್ರಿಗೆ ಡ್ಯೂಟಿಲಿ ರಜಾ ಇಲ್ಲ ಅಂತ ಡ್ಯೂಟಿಗೆ ಹೋಗಿದ್ದಾರೆ. ಅವ್ರನ್ನೂ ಬರೋಕ್ಕೆ ಹೇಳಿದ್ದೀನಿ, ಸಂಜೆ ಬರ್ಬೋದು ಅವರು. ಹಬ್ಬ ಅಂತ ನಮ್ಮ ಮನೆಗೆ ಅಜ್ಜಿ ಮತ್ತು ಆಂಟಿ ಎಲ್ಲ ಬಂದಿದ್ದಾರೆ. ಆಂಟಿ ನೋಡಿ, ಇವರು ನಿನ್ನೆ ಹಬ್ಬ ಇದ್ದಿದ್ದು, ಇಷ್ಟು ವರ್ಷ ಮಂಗಳವಾರ ಬರ್ತಾಯಿದ್ರು. ಇವತ್ತು ಅಡುಗೆ ಎಲ್ಲ ಮಾಡಿ, ನಾನು ಮಮ್ಮಿ ಅಡುಗೆ ಎಲ್ಲ ಮಾಡಿ 90% ಮುಗಿದ್ಮೇಲೆ ಬಂದೈತೆ ನಮ್ಮ ಆಂಟಿ. ಸರಿನಾ ಆಂಟಿ? ಇದು ಅವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜಿಗೆ ಕಳಿಸಿ ಇವತ್ತು ಬಂದಿದ್ದಾರೆ ನಮ್ಮ ಆಂಟಿ. 1-2 ದಿನ ಇದ್ಬಿಟ್ಟು ಹೊಟ್ಟೋಗು. ಮದುವೆವರೆಗೂ ಇಲ್ಲೇ ಇದ್ಬಿಡು. ಇನ್ನು 2 ತಿಂಗಳು ಕರೆಕ್ಟಾಗಿ ನಾಳಿದ್ದಕ್ಕೆ 2 ತಿಂಗಳು. ನಾಳಿದ್ದವರೆಗೂ ಇಲ್ಲೇ ಇದ್ಬಿಡು. ಅದೇ ನಾಳಿದ್ದಕ್ಕೆ 2 ತಿಂಗಳವರೆಗೂ ಇಲ್ಲೇ ಇದ್ಬಿಡು ಅಂತ. ಫ್ರೆಂಡ್ಸ್, ಹಾಗೆ ನಾನು ಹೇಳ್ದಾಗೆ ಕಿಚನ್ ಎಲ್ಲ ಕೆಳಗಡೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಇಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡಿದ್ದಾರೆ. ಎಲ್ಲ ಮುಗೀತಾ? ಅಡುಗೆ ಮುಗೀತಾ? ಏನೇನು ಮಾಡಿದ್ದೀರಾ? ಆ್ಯಕ್ಚುಲಿ ಇದು ನಾನ್ ವೆಜ್ ಅಲ್ಲ, ವೆಜ್ ಹಬ್ಬ ಇವತ್ತು. ಸಾಂಬಾರಾ? ಇದು ಪಾಯಸ. ಯಾವ ಪಾಯಸ? ಹಾಲ್ಕಿರಲ್ಲ ಪಾಯಸ, ಹೆಸರು ಬೇಳೆ ಪಾಯಸ. ಆಮೇಲೆ ಇದೇನು ಮೊಸರು ಬಜ್ಜಿ. ಇದು ಹಸಿರು ಬೇಳೆ ಕಟ್ ಮಾಡಿರೋದು. ಬಿಡು ತೋರಿಸ್ದೆ. ಇದು ಬಾತು, ನನ್ನ ಫೇವ್ರೇಟ್ ಬಾತು. ಅಷ್ಟೇ ಫ್ರೆಂಡ್ಸ್. ಮಮ್ಮಿಯಲ್ಲಿ ಮಮ್ಮಿ ಸ್ನಾನ ಮಾಡ್ತೈತಾ? ಮದನ್ ಹೊಟ್ಟೆ ತುಂಬ ಊಟ ಮಾಡು. ಏನಾದ್ರೆ ಫ್ರೆಂಡ್ಸ್ ಆದರೂ ತೆಗಿಬೇಡ ಅಂತ ಹೇಳ್ತಾನೆ, ನಾಚ್ಕೊತಾನೆ. ಅವ್ರ ಮಮ್ಮಿ ಊಟ ಹಾಕೊಳೋದಕ್ಕೆ ಬರ್ತಾ ಇದ್ದಾರೆ. ಅಪೇಕ್ಷಾ ಊಟ ಆಯ್ತಾ? ಏನು ಮಾಡಿದೆ? ಬಾತು, ಅನ್ನ ಸಾರು. ಆಮೇಲೆ ಇನ್ನೇನೇನು ತಿಂದೆ? ನಿಂದೆ ಝೂಮ್ ಮಾಡೋದು. ಎದಳು ನೋಡ್ತೀನಿ. ಆಯಿತು, ಐಟಮ್ಸ್ ಹೇಳು, ಏನೇ ತಿಂತಾ ಇದೆ ಅಂತ ಝೂಮ್ ಮಾಡ್ತೀನಿ. ಐಟಮ್ಸ್ ಹೇಳು. ಅದೇನದು ಸ್ವೀಟ್? ಅದು ನಾನು ಸ್ವೀಟೇ ತಿಂದಿಲ್ಲ. ಕಾಲೇಜ್ ಮುಗಿಸ್ಕೊಬಂದು ಎಲ್ಲ ಜಾತ್ರೆಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲ ರೆಡಿ ಆಗ್ಬಿಟ್ಟು ಮಿಂಚಾಗಿ ಜಾತ್ರೆ ಥರ ರೆಡಿ ಆಗ್ಬಿಟ್ಟು ಜಾತ್ರೆಗೆ ಹೋಗ್ತಾ ಇದ್ದಾರೆ ನೋಡಿ. ಜಾತ್ರೆ ಥರ ಅಂದರೆ ಗ್ರ್ಯಾಂಡಾಗಿ ಅಂತ. ಇಬ್ಬರು ಚೆನ್ನಾಗಿ ರೆಡಿ ಆಗಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ. ಅಲ್ಲಿ ಸೈನ್ಯ ಬರ್ತಾ ಇದೆ ಇವ್ರು ಕರ್ಕೊಂಡು ಹೋಗೋಕ್ಕೆ. ನಾನು ಹೋಗ್ತಾ ಇಲ್ಲ. ನಾನು ಶಿವವ್ರು ಬರಲಿ, ಅವರು ಇನ್ನೂ ಡ್ಯೂಟಿಯಿಂದ ಬಂದು ಮಲ್ಕೊಂಡಿದ್ದಾರೆ. ಅವ್ರು ಬಂದಮೇಲೆ ಹೋಗೋಣ ಅಂತ ಹೋಗಿಲ್ಲ. ಇವ್ರು ಹೋಗ್ತಾ ಇದ್ದಾರೆ. ಹೋಗಿ ಬನ್ನಿ. ನೀನು ಹೋಗಲ್ವಾ? ಹಾಗೆ ಫ್ರೆಂಡ್ಸು, ದೇವಸ್ಥಾನಕ್ಕೆ ಹೋಗೋಕ್ಕೆ ನಮ್ಮನೆ ಫ್ಯಾಮಿಲಿಲೆಲ್ಲ ರೆಡಿಯಾಗಿ ಹೋಗ್ತಾಯಿದ್ರು. ನಮ್ಮ ಅತ್ತೆ, ನಮ್ಮ ಅಂಕಲ್ ಮಕ್ಕಳು ಮತ್ತು ನಮ್ಮ ಆಂಟಿ ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ದಾರೆ. ನಾನೇ ಮಿಸ್ಸಿಂಗು. ನಾನು ಶಿವವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅವರು.
ಫ್ರೆಂಡ್ಸ್ ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋದರು, ನಾನು ಹೋಗಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಶಿವ ಅವರು ಬರ್ತೀನಿ ಅಂತ ಹೇಳಿದರು ಬೆಳಿಗ್ಗೆನೆ. ಬಟ್ ಅವ್ರ ಪಾಪ 3-4 ಡೇಸಿಂದ ಟ್ರಾವೆಲ್ ಮಾಡಿ ಸುತ್ತಾಡಿ ಮತ್ತು ತಣ್ಣೀರು ಸ್ನಾನ ಮತ್ತು ಈ ವೆದರ್ ಬೇರೆ ಕೋಲ್ಡ್ ಇದೆ. ಸೊ ಅವ್ರಿಗೂ ಹುಷಾರು ತಪ್ಪಿಬಿಟ್ಟಿದ್ದಾರೆ. ಅವರು ಬರೋದು ಡೌಟು ಅನಿಸುತ್ತೆ. ಹುಷಾರು ತಪ್ಪಿಬಿಟ್ಟಿದ್ದಾರೆ, ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರೇನಾದರೂ ಬರಲಿಲ್ಲ ಅಂತಂದರೆ ನಾನೇ ಹೋಗ್ಬಿಟ್ಟು ಬರ್ಬೇಕು ದೇವಸ್ಥಾನಕ್ಕೆ. ನೋಡೋಣ, ಎಲ್ಲ ಹೋದ್ರು ಇವಾಗಷ್ಟೇ. ನೋಡಿ, ಪೃಥ್ವಿ ಅವರು ಬಂದಿದ್ದಾರೆ ಫಸ್ಟ್ ಟೈಮ್ ನಮ್ಮ ಮನೆಗೆ. ಇವಾಗ ಹೋಗೋಣ ನಮ್ಮ ಅಂಕಲ್ ಮನೆಗೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಮ್ಮ ಮುಖ ಡಲ್ ಆಗ್ಬಿಟ್ಟಿದೆ. ಹೋಗೋಣ. ಎಲ್ಲಿ ಮಾಡ್ತಿದ್ದೀರಾ? ಆ್ಯಕ್ಚುಲಿ ನಮ್ಮ ಅಂಕಲ್ ಮನೆಗೆ ಬಂದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಊಟ ಮಾಡಲಿಲ್ಲ ಅಂತ. ಹಾಂ ಹಾಂ ಆಮೇಲೆ ಆಮೇಲೆ ಹೇಳಿ ಅಂದೆ. ಏನೋ ಬರ್ಡೇ ಬಾಯ್ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಬೇಡ ಬೇಡ, ಅವರೇ ಕಟ್ ಮಾಡಲಿ. ಪರವಾಗಿಲ್ಲ, ಮಾಡ್ತೀನಿ, ಕೂತ್ಕೊಳ್ಳಿ. ನೀನೇ ಮಾಡಪ್ಪ, ನೀನೇ ಹೋಗಿ ಕೂತ್ಕೊ. ಹಂಗೂ ಮಾಡೋ ಅಭ್ಯಾಸ ಆಯ್ತಂತೆ ಮೊದಲ. ಇರಿ ಮ್ಯಾಚ್ ಬಾಕ್ಸ್ ಅಲ್ಲಿ ರಾಹುಲಲ್ಲಿ ಕೂತ್ಕೊಂಡೆ ಸ್ಕೂಲ್ ಸ್ವಲ್ಪ ಬ್ಯಾಕಿಂದ ಹಾಗೆ ಫ್ರೆಂಡ್ಸ್, ಕೇಕ್ ಕಟ್ ಮಾಡ್ತಾ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ, ಅತ್ತೆ ಮಾವ ಎಲ್ಲ ಶಿವ ಅವ್ರಿಗೆ ಕೇಕ್ ತಿನ್ನಿಸ್ತಾಯಿದ್ರು. ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಹಾಗೆ ಏನಂದರೆ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ರಿಲೇಟಿವ್ಸು ಬಂದಿದ್ದರು. ಸೊ ಶಿವ ಅವ್ರ ಬರ್ಡೇನೂ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ. ನಿಜ ಹೇಳಬೇಕಂದ್ರೆ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಹೊರಗೆ ಹೋಗೋಣ ಎಲ್ಲಾದರೂ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಅಂದ್ಕೊಂಡಿದ್ದೆ. ಅವರು ಹುಷಾರು ತಪ್ಪಿರೋ ಕಾರಣ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅವರು ಈ ಪರಿಸ್ಥಿತಿಲಿ ಹೊರಗಡೆ ಹೋಗಿ ಮತ್ತೆ ನಮ್ಮ ಮನೆಗೆ ಬರೋಕ್ಕಾಗಲ್ಲ ಅಂತ ಇಲ್ಲೇ ಕೇಕ್ ಕಟ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ಎಲ್ಲ ರಿಲೇಟಿವ್ಸ್ ಇದ್ದಿದ್ದ ಕಾರಣ ನಮಗೂ ಒಂಥರ ಗೆಟ್ ಟುಗೆದರ್ ಥರ ಆಯಿತು. ಎಲ್ಲರೂ ಇದ್ದರು, ಒಂಥರ ಖುಷಿ ಆಯಿತು. ಮತ್ತು ಶಿವ ಅವರು ಅಷ್ಟೇ ತುಂಬ ಖುಷಿಪಟ್ಟರು. ಏನು ಇಷ್ಟೊಂದು ಜನ ಸೇರಿಸ್ಬಿಟ್ಟಿದ್ದೀರಾ ನನ್ನ ಬರ್ಡೇಗೆ ಅಂತ ಹೇಳ್ಕೊಂಡು ನಗ್ತಾಯಿದ್ರು. ಆಮೇಲೆ ಏನಂದರೆ ಮೊದಲೇ ಕೋಲ್ಡ್ ಆಗಿರೋ ಕಾರಣ ಅವ್ರಿಗೆ ಎಲ್ಲರೂ ಕೇಕ್ ತಿನ್ನಿಸ್ತಾಯಿದ್ರು. ಪಾಪ ಅವ್ರು ಕಷ್ಟ ಪಡ್ಕೊಂಡು ಅವ್ರಿಗೂ ಬೇಜಾರು ಮಾಡಬಾರ್ದು ಅಂತ ತಿನ್ನಿಸಿರೋ ಕೇಕೆಲ್ಲ ತಿನ್ನಿಸ್ಕೊತಾಯಿದ್ರು. ಹಾಗೆ ಶಿವ ಅವರ ಚಿಕ್ಕಮ್ಮನ ಮಗ ಪೃಥ್ವಿ ಅವರು ನಮ್ಮ ಮನೆಗೆ ಬಂದಿದ್ದರು. ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು, ತುಂಬ ಖುಷಿ ಆಯಿತು. ಮತ್ತು ಸೌಮ್ಯ ಅಕ್ಕ, ರಮ್ಯಾ ಅಕ್ಕ ಮತ್ತು ಅಮ್ಮ ಎಲ್ಲರೂ ಬರ್ತೀನಿ ಅಂತ ನೆನ್ನೆ ಹೇಳಿದರು. ಬಟ್ ಬರೋಕ್ಕಾಗಲಿಲ್ಲ ಅವ್ರಿಗೆ. ಯಾಕಂದರೆ ಅಥರ್ವ, ಆರ್ಯ ಮತ್ತು ಚಿಂಟು ಮೂರು ಜನನೂ ಹುಷಾರು ತಪ್ಪಿದ್ರು. ಅವರು ಬಂದಿರೋ ತುಂಬ ಚೆನ್ನಾಗಿರ್ತಾಯಿತ್ತು, ಇನ್ನೂ ಎಂಜಾಯ್ ಮಾಡ್ಬೋದಾಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಅವ್ರನ್ನೂ ನೋಡ್ಕೊಳ್ಳೋ ಯಾರೂ ಇರಲಿಲ್ಲ ಅಲ್ಲಿ. ಸೊ ಅವರು ಬರೋಕ್ಕಾಗಲಿಲ್ಲ, ಇವರಿಬ್ಬರೇ ಬಂದರು. ಅವರು ಊಟ ಮುಗಿಸ್ಕೊಂಡ ತಕ್ಷಣ ನಾವು ಬೇಗನೆ ಕೇಕ್ ಕಟ್ ಮಾಡಿಸಿದ್ವಿ. ಯಾಕಂದರೆ ಅವ್ರಿಗೂ ಹುಷಾರು ತಪ್ಪಿತ್ತಲ್ಲ, ಸೊ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತಂತೆ. ಹಾಸ್ಪಿಟಲ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಗ ಕೇಕ್ ಕಟ್ ಮಾಡಿಸ್ಬಿಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತ ಹೇಳಿದ್ರೆ, ಅವರು ಹೋಗೋಷ್ಟರಲ್ಲಿ ಹಾಸ್ಪಿಟಲ್ ಕ್ಲೋಸ್ ಆಗಿಬಿಡ್ತಂತೆ. ಏನೂ ಮಾಡೋಕ್ಕಾಗಲ್ಲ, ನಾಳೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗೆ ನಮ್ಮ ಅಜ್ಜಿ ನೀವು ನೋಡಿದ್ದೀರಾ, ಈ ಕಡೆ ಇರೋರು ಅಜ್ಜಿನೇ. ಇಬ್ಬರು ಕೇಕ್ ತಿನ್ನಿಸ್ತಾ ಇದ್ದಾರೆ, ನಾಚ್ಕೊತಾ ಇದ್ದಾರೆ. ಅಜ್ಜಿ ತಿನ್ಸ್ಕೊತಾನೇ ಇಲ್ಲ, ನೋಡ್ತಾ ಇದ್ದೀರಲ್ಲ, ತಿನ್ಸ್ಕೊತಾನೇ ಇಲ್ಲ ನಮ್ಮ ಅಜ್ಜಿ. ಈ ಅಜ್ಜಿ ಸ್ವಲ್ಪ ಬೋಲ್ಡ್ ಇದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಫ್ರೆಂಡ್ಸ್, ಈ ಥರ ತುಂಬ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರೋದು ತುಂಬ ರೇರ್. ನಮ್ಮ ಮನೇಲೇ ಅಂತಲ್ಲ, ಎಲ್ಲರ ಮನೇಲೂ ಅಷ್ಟೇ. ಈ ಥರ ಎಲ್ಲ ಒಟ್ಟಿಗೆ ಜಾಯಿನ್ ಆದಾಗ ಎಲ್ಲರೂ ಫ್ಯಾಮಿಲಿ ಎಲ್ಲ ಒಂಥರ ಖುಷಿ ಆಗುತ್ತೆ ಎಲ್ಲರಿಗೂ.
ಹಾಗೆ ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ಒಂದು ಪುಟ್ಟದಾಗಿ ಶಿವ ಅವರಿಗೆ ಗಿಫ್ಟ್ ತೊಗೊಂಬಂದಿದ್ರು. ಯಾಕಂದರೆ ಇವತ್ತು ಪ್ಲ್ಯಾನೇ ಇರಲಿಲ್ಲ. ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅವ್ರಿಗೆ ಏನೂ ಗೊತ್ತಿರಲಿಲ್ಲ. ನಾನು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಲ್ವಾ, ಬಟ್ ಅವ್ರಿಗೆ ಆಗಲಿಲ್ವಲ್ಲ. ಸೊ ಮನೆಯಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಚೇಂಜ್ ಆದಾಗ ರಾಹುಲ್ ಏನೋ ಗಿಫ್ಟ್ ತೊಗೊಂಬರ್ತೀನಿ ಅಂತ ಹೋದ. ನನಗೂ ಏನು ಅಂತ ಗೊತ್ತಿರಲಿಲ್ಲ. ಅವನು ಗಿಫ್ಟ್ ಕೊಡ್ತಾ ಇದ್ದಾನೆ. ನಾನು ಓಪನ್ ಮಾಡ್ತಾಯಿದ್ದೀನಿ, ಏನು ಅಂತ ನನಗೂ ಗೊತ್ತಿರಲಿಲ್ಲ, ಓಪನ್ ಮಾಡೋವರೆಗೂ ಗೊತ್ತಿರಲಿಲ್ಲ. ಬಟ್ ಫೋಟೋ ಫ್ರೇಮ್ ಅಂತ ಗೊತ್ತಿತ್ತು, ಯಾವ ಫೋಟೋ ಏನು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಆ ಟೈಮಲ್ಲಿ ಶಿವ ಅವರು ಎಕ್ಸಾಕ್ಟಾಗಿ ಇದೇ ಫೋಟೋ ಅಂತ ಹೇಳಿದ್ರು. ಹೆಂಗೆ ಗೊತ್ತಾಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಎಂಗೇಜ್ಮೆಂಟ್ ಫೋಟೋ ಅಂತೂ ಅಲ್ಲ ಅಂತ ಹೇಳಿದ್ರು. ಆ್ಯಂಡ್ ಯಾವ ಫೋಟೋ ಅಂತಲೂ ಹೇಳಿದ್ರು. ನಿಜವಾಗ್ಲೂ ಹೆಂಗೆ ಗೊತ್ತಾಯಿತು ಅವ್ರಿಗೆ ಅಂತಲೇ ನನಗೆ ಶಾಕ್ ಆಯಿತು, ಹೆಂಗೆ ಗೊತ್ತಾಯಿತು ಅವ್ರಿಗೆ ಅಂತ. ಈ ಫೋಟೋ ಬಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀವಿ, ಎಲ್ಲರೂ ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಯಾರು ನನ್ನ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ನನಗೆ ಮತ್ತು ಶಿವ ಅವ್ರಿಗೆ ಮತ್ತು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟವಾದ ಫೋಟೋ ಇದು. ಇದೊಂಥರ ಡಿಫ್ರೆಂಟಾಗಿದೆ. ಆ್ಯಕ್ಚುಲಿ ಜಸ್ಟ್ ಸುಮ್ಮನೆ ಹಾಗೆ ತೊಗೊಂಡಿದ್ದು. ಏನು ನಾವು ಪ್ರಾಕ್ಟೀಸ್ ಇಲ್ಲದೆ ಸುಮ್ಮನೆ ಎಲ್ಲೋ ಹೊರಗಡೆ ಹೋಗಿದ್ದಾಗ, ಆ್ಯಕ್ಚುಲಿ ರೈಲ್ವೆ ಮ್ಯೂಸಿಯಮ್ಗೇನೋ ಹೋಗಿದ್ವಿ ಮೈಸೂರಲ್ಲಿ. ಅಲ್ಲೋಗಿದ್ದಾಗ ಹಾಗೆ ಫೋಟೋ ಪಿಕ್ಸ್ ತೊಗೊತಾ ಇದ್ವಿ. ಹಾಗೆ ಒಂದು ಪೋಸ್ ಕೊಡ್ಕೊಂಡು ತೊಗೊಂಡ್ವಿ. ತುಂಬ ಇಷ್ಟ ಈ ಫೋಟೋ ಅಂದರೆ. ನಮ್ಮ ಮನೆಯವ್ರಿಗೂ ಇಷ್ಟ, ನನಗೆ ಮತ್ತು ಶಿವ ಅವ್ರಿಗೂ ತುಂಬ ಇಷ್ಟ ಈ ಫೋಟೋ. ಅವ್ರಿಗೂ ಇಷ್ಟ ಆಯಿತು ಫೋಟೋ ಫ್ರೇಮೆಲ್ಲ. ಮಾತಾಡೋ ಅಂಕಲ್ ಇವಾಗ ಇಷ್ಟೊತ್ತವರೆಗೂ ಮಾತಾಡಿದ್ರೆ ಇವಾಗ ಗೈಸ್ ಇಷ್ಟೊತ್ತವರೆಗೂ ಕಂಟಿನ್ಯೂಸ್ ಆಗಿ ಮಾತಾಡಿದ್ದಾರೆ. ಇವಾಗ ಮಾತಾಡಿದ್ರೆ ಮಾತಾಡ್ತಾ ಇಲ್ಲ. ಅವಾಗಿಂದ ಮಾಡ್ಕೋಬೇಕಿತ್ತು. ಬರ್ತಡೇ ಹೆಂಗಿತ್ತು ಅಂಕಲ್? ಪಾರ್ಟಿ ಕೇಳಿ ಇವಾಗ. ಯಾವ ಪಾರ್ಟಿ? ಎಲ್ಲಿಗೆ? ಪಂಜಾಬಿ ಡಾಬಾ. ಚಿಕನ್ ಕರಿ, ರೋಟಿ, ದಾಲ್ ಫ್ರೈ, ಬರೋಣ ಹಾಗೆ ಫ್ರೆಂಡ್ಸು ಕೊನೆಗೆ ಇನ್ನೂ ಸುಮಾರು ಜನ ಮಿಸ್ ಆಗಿಬಿಟ್ಟಿದ್ರು. ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು. ಅವ್ರು ಬರೋದು ಲೇಟ್ ಆಯಿತು. ಇವರು ಸ್ವಲ್ಪ ಬೇಗ ಹೊರಡಬೇಕಾಗಿರೋದ್ರಿಂದ ನಾವು ಬೇಗ ಕಟ್ ಮಾಡಿಸ್ಬಿಟ್ವಲ್ಲ ಕೇಕು. ಅವರು ಲೇಟಾಗಿ ಬಂದರು. ಆ್ಯಕ್ಚುಲಿ ಅವರು ನಮ್ಮ ಅತ್ತೆ ಮತ್ತು ಇವ್ರು ನಮ್ಮ ಅಂಕಲ್ ಮಕ್ಕಳು ಮುಂಚೆ ತೋರಿಸಿದ್ನಲ್ಲ ಅವರು ಬಂದು ಕೇಕ್ ತಿನ್ಸ್ಕೊತಾಯಿದ್ರು. ಓಕೆ, ಫ್ಯಾಮಿಲಿ ಎಲ್ಲ ಸೇರಿದ್ವಿ. ತುಂಬ ಖುಷಿ ಆಯಿತು ತುಂಬ ದಿನ ಆದಮೇಲೆ. ಇನ್ನು ನೆಕ್ಸ್ಟು ಇವರೆಲ್ಲ ಜಾಯ್ನ್ ಆಗೋದು ನಮ್ಮ ಮದುವೆಗೇ. ಅಲ್ಲಿವರೆಗೂ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಇಷ್ಟ ಆಗಿತ್ತು ನಮ್ಮ ಒಂದು ಶಿವ ಅವರ ಪುಟ್ಟ ಬರ್ಡೇ ಸೆಲೆಬ್ರೇಷನ್ ನಮ್ಮ ಮನೇಲಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಅದಕ್ಕೋಸ್ಕರನೇ ಹುಷಾರಿಲ್ಲ ಅಂದರು, ಬನ್ನಿ ಅಂತ ಕರ್ಸ್ಕೊಂಡೆ. ಬೈಕೊಂಡ್ರ ಈಗಲ್ಲ ಬನ್ನಿ ಅಂತ ಫೋರ್ಸ್ ಮಾಡ್ತಾ ಇದ್ದಲ್ಲ ಅವಾಗ. ಹಬ್ಬಕ್ಕೆ ಪ್ರೀತಿಗೆ ಕರೀತಾ ಇದ್ದಾರೆ, ನಾನು ಯಾಕಪ್ಪ ಬೈಕೊಳ್ಳಿ. ಬಟ್ ಆಗ್ತಿಲ್ವಲ್ಲ, ಆರಾಮಿಲ್ಲಲ್ಲ ಅನಿಸ್ತಿತ್ತು. ನೀವು ಯಾವಾಗ ಕೇಕ್ ತಂದ್ಬಿಟ್ಟಿದ್ದೀನಿ ಅಂತಂದರೆ, ಪಾಪ ಕೇಕ್ ತಂದ್ಬಿಟ್ಟಿದ್ದಾರೆ, ಈ ಟೈಮಲ್ಲಿ ನಾನು ಹೋಗ್ಲಿಲ್ಲ ಅಂದರೆ ಎಷ್ಟು ಡಿಸಪಾಯಿಂಟ್ ಆಗ್ಬೋದು ಅನಿಸ್ಬಿಟ್ಟು. ಓಕೆ, ಆಮೇಲೆ ನೋಡ್ಕೊಳ್ಳೋಣ ಬೇರೆ ಅಲ್ಲ, ಅಷ್ಟು ಹೋಗ್ಬೇಕು ಅಂತ ಡಿಸೈಡ್ ಆಗಿ ಬಂದ್ಬಿಟ್ಟೆ. ಥ್ಯಾಂಕ್ ಯು ಸೊ ಮಚ್. ಕರೆದ ತಕ್ಷಣ ಬಂದರು, ಹುಷಾರಿಲ್ಲದೆ ಇದ್ರು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಪ್ರೀಷಿಯಸ್ ಗಿಫ್ಟ್. ವೆಲ್ಕಮ್. ಎಷ್ಟು ವರ್ಷದಿಂದ ಬರ್ತಾಯಿದ್ರೆ ಈಗ? ನಾನು ಚಿಕ್ಕವಳಿದ್ದಾಗಿಂದನೂ ಬರ್ತಾ ಇದ್ದೀನಿ. ನಮ್ಮೂರೇ ಅಲ್ವ ಇದು, ಚಿಕ್ಕವಳಿದ್ದ. ಸಖತ್ ಪವರ್ಫುಲ್ ದೇವರು. ಏನಾದರೂ ಅಂದ್ಕೊಳ್ಳಿ, ಮುಂದಿನ ವರ್ಷದಿಂದ ಪಕ್ಕ ಆಗುತ್ತೆ ಅನ್ಕೊಂಡ್ರಾ? ಆಯ್ತು. ಸಖತ್ ರಶ್ ಇದೆ. ನಾವು ರಶ್ ಇರೋ ಟೈಮಿಗೆ ಬಂದಿದ್ದೀವಿ, ಬಟ್ ದರ್ಶನ ಮಾಡೋಕ್ಕಾಗಲ್ಲ. ಸಾಕು, ಇಚ್ಛೆನೇ ಕೈ ಮುಚ್ಕೊಂಡು ಹೋಗೋಣ. ಫ್ರೆಂಡ್ಸ್, ಇವಾಗಷ್ಟೇ ಅವರು ದೇವಸ್ಥಾನದಿಂದ ಹಾಗೆ ಹೊರಟರು. ನಾನು ಮತ್ತು ನನ್ನ ತಮ್ಮ ಜೀವನ್ 3 ಜನನೂ ಮನೆಗೆ ಬಂದುಬಿಟ್ವಿ. ಲೇಟಾಗಿದೆ. ಅವರು ಹುಷಾರಿಲ್ವಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೊರಟ್ಬಿಟ್ರು. ಜಾಸ್ತಿ ಟೈಮ್ ಇರೋಕ್ಕಾಗಲಿಲ್ಲ. ಸೊ ಅಂದ್ಕೊಂಡಾಗೆ ಸಣ್ಣದಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಆಯಿತು.
ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ ನನ್ನ ಚಾನಲ್ ಮಾಡಿ ಇನ್ನೊಂದ್ಸಲ ಹೇಳು ಪ್ಲೀಸ್. ನಮ್ಮ ಅಕ್ಕನ ಹಾಗೆ ನಮ್ಮ ಬಾವಂದು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನು ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.